ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಚೌತಿ ಮತ್ತು ಪಂಚಮಿ ದಿನದಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಕ್ತರು ಎಡೆಸ್ನಾನ ಸೇವೆ ನೆರವೇರಿಸಿದ್ದಾರೆ. ಗೋವು ಸೇವಿಸಿದ ಎಲೆಯ ಮೇಲೆ ಭಕ್ತರು ಉರುಳು ಸೇವೆ ನಡೆಸುವ ಮೂಲಕ ಚಂಪಾಷಷ್ಠಿಯ ಜಾತ್ರೋತ್ಸವದ ಚೌತಿಯ ಮತ್ತು ಪಂಚಮಿ ದಿನದಂದು ಎಡೆಸ್ನಾನ ಹರಕೆ ಸೇವೆ ಸಲ್ಲಿಸಿದರು. ಸುಮಾರು 350ಕ್ಕೂ ಅಧಿಕ ಮಂದಿ ಭಕ್ತರು ಸ್ವಯಂ ಪ್ರೇರಿತರಾಗಿ ಸೇವೆ ನೆರವೇರಿಸಿದರು. ಧಾರ್ಮಿಕ ದತ್ತಿ ಇಲಾಖೆಯ ಶೈವಾಗಮ ಪಂಡಿತರ ಮಾರ್ಗದರ್ಶನದಂತೆ ದೇವಾಲಯದಲ್ಲಿ ಮಧ್ಯಾಹ್ನದ ಮಹಾಪೂಜೆ ಬಳಿಕ ದೇವಳದ ಹೊರಾಂಗಣದ ಸುತ್ತಲೂ ಬಾಳೆ ಎಲೆಗಳನ್ನು ಹಾಕಿ ಅದರ ಮೇಲೆ ದೇವರ ನೈವೇದ್ಯಗಳನ್ನು ಬಡಿಸಲಾಯಿತು. ಬಳಿಕ ದೇವಳದ ಗೋವುಗಳು ಆ ಎಲೆಗಳಲ್ಲಿದ್ದ ಅನ್ನಪ್ರಸಾದವನ್ನು ತಿಂದವು. ಹಸುಗಳು ತಿಂದ ಅನ್ನಪ್ರಸಾದದ ಮೇಲೆ ದೇವಳದ ಎದುರಿನ ದರ್ಪಣ ತೀರ್ಥ ನದಿಯಲ್ಲಿ ಸ್ನಾನ ಮಾಡಿ ನಿಂತಿದ್ದ ಎಲ್ಲಾ ವಯೋಮಾನದ ಭಕ್ತರು ಉರುಳು ಸೇವೆ ಕೈಗೊಂಡ್ರು. ಗೋವು ತಿಂದ ಎಲೆಯ ಮೇಲೆ ಉರುಳು ಸೇವೆ ಮಾಡುತ್ತಾ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿದ ಬಳಿಕ ಭಕ್ತರು ದರ್ಪಣ ತೀರ್ಥ ನದಿಯಲ್ಲಿ ಸ್ನಾನ ಮಾಡಿ ದೇವರ ಪ್ರಸಾದ ಭೋಜನ ಸ್ವೀಕರಿಸಿದ್ರು. ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಕಾರ್ತಿಕ ಶುದ್ಧ ಚೌತಿಯ ದಿನವಾದ ಗುರುವಾರ ಶ್ರೀ ದೇವಳದಲ್ಲಿ ಪಲ್ಲ ಪೂಜೆ ನೆರವೇರಿತು. ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಸೀತಾರಾಮ ಎಡಪಡಿತಾಯರು ಒಳಾಂಗಣದಲ್ಲಿ ಪಲ್ಲ ಪೂಜೆ ನೆರವೇರಿಸಿದರು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಅನಾದಿ ಕಾಲದಿಂದಲೂ ಆ ದೇವಾಲಯದ ರೂಢಿ ಮತ್ತು ಸಂಪ್ರದಾಯದಂತೆ ಈ ಹಿಂದಿನಿಂದಲೂ ಸಾರ್ವಜನಿಕ ಭಕ್ತಾದಿಗಳಿಗೆ ಮಡೆಯ ಸ್ನಾನ ಎಂಬತಕ್ಕಂಥ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು. ಈ ಹಿಂದೆ 2012ನೇ ಇಸ್ವಿಯಲ್ಲಿ ಆ ಒಂದು ಮಡೆಯ ಸ್ನಾನಕ್ಕೆ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳಿಂದ ತಡೆಯಾಜ್ಞೆ ಬಂದಿರುವ ಕಾರಣ ಆ ಭಕ್ತಾದಿಗಳಿಗೆ ಎಲ್ಲರೂ ಸ್ನಾನ ಮಾಡಬೇಕು ಅಂತ ಬಂದಿರುವಂತಹ ಸಂದರ್ಭದಲ್ಲಿ ಪ್ರತ್ಯಾಮ್ನಾಯವಾಗಿ ಈ ಎಡೆ ಸ್ನಾನ ಎಂಬತಕ್ಕಂತಹ ಒಂದು ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಏನಪ್ಪ ಎಡೆ ಸ್ನಾನ ಅಂತ ಹೇಳಿದ್ರೆ, ಶುದ್ಧವಾದ ಪ್ರಸಾದವನ್ನು ಮಾಡಿ ಆ ಸುಬ್ರಹ್ಮಣ್ಯ ಕ್ಷೇತ್ರದ ಆವರಣದ ಪ್ರಾಂಗಣದ ಒಳಗಡೆ ಎಲೆಗಳನ್ನು ಹಾಕಿ ಆ ಎಲೆಗಳ ಮೇಲೆ ಶುದ್ಧವಾದ ಪ್ರಸಾದವನ್ನು ಬಡಿಸಿ ಹಸು ಮತ್ತು ಕರುಗಳಿಂದ ಅದನ್ನು ಭುಂಜಿಸಿ ಅದಾದ ನಂತರದಲ್ಲಿ ಆ ಸಾರ್ವಜನಿಕ ಭಕ್ತಾದಿಗಳು ಅದರ ಮೇಲೆ ಉರುಳು ಸೇವೆ ಮಾಡುವುದು. ಇದೇನು ಹಸು ಮತ್ತು ಕರು ಅಂತ ಬರುತ್ತೆ. ಇದಕ್ಕೆ ಶಾಸ್ತ್ರದಲ್ಲಿ ವಾಯುವ್ಯ ಸ್ನಾನ ಅಂತ ಹೇಳ್ತೀವಿ. ಗವಾಂ ಪಾದೋದ್ಗತೈ ವಾಯುನೀತೈ ಪಾಂಸುಭಿ ಸ್ಪರ್ಶನಂ ವಾಯುವ್ಯಂ ಅಂತ. ಏನಪ್ಪ ಅಂತ ಅರ್ಥ, ಗ್ರಾಮಗಳಲ್ಲಿ ಹಸು ಮತ್ತು ಕರುವನ್ನು ಬೆಳಗ್ಗೆ ಹೊತ್ತು ಮೇಯ್ಲಿಕ್ಕಾಗಿ ಬಿಡ್ತಾರೆ. ಅದೆಲ್ಲ ಮುಗಿದ ಮೇಲೆ ಸಂಜೆ ಬರ್ತಾ ಇರುವಂತಹ ಸಮಯದಲ್ಲಿ ಅದರ ಪಾದ ಉದ್ಗತೈ ಒಂದೇ ಸಮನೆ ಹೆಜ್ಜೆಗಳು ಇಟ್ಕೊಂಡು ಬರ್ತಾ ಇರುತ್ತೆ. ಆ ಇಡುವಂತಹ ಸಮಯ ಆ ಧೂಳು ಮೇಲೆ ಕೇಳುತ್ತೆ. ಆ ಧೂಳಿನ ಒಂದು ಕಣ ನಮ್ಮ ದೇಹದ ಮೇಲೆ ಬಿದ್ದರೆ ಎಷ್ಟೋ ಪಾವಿತ್ರ್ಯತೆ ಅಂತ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಎಲ್ಲದರಲ್ಲೂ ಹೇಳಿದೆ. ಆ ದೃಷ್ಟಿಯಿಂದ ಈ ದೇವಾಲಯದಲ್ಲಿ ಸಾರ್ವಜನಿಕ ಭಕ್ತಾದಿಗಳ ಹಿತದೃಷ್ಟಿಯಿಂದ ಈಗ ಚರ್ಮವ್ಯಾಧಿ ಇರ್ತಕ್ಕಂಥವರು ಬರ್ತಾರೆ, ತಮ್ಮ ಹರಿಕೆ ಇರ್ತಕ್ಕಂಥವರು ಬರ್ತಾರೆ. ಅವರಿಗೆಲ್ಲರಿಗೂ ಸಹ ಒಂದು ಸುಬ್ರಹ್ಮಣ್ಯನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ 2012ನೇ ಇಸ್ವಿಯಿಂದ ಇದು ಚಾಲ್ತಿಗೆ ಬಂದಿದೆ. ಈ ರೀತಿಯಾಗಿ ಬಂದು ಈ ಸ್ನಾನವನ್ನು ಮಾಡಿರ್ತಕ್ಕಂತಹ ಎಲ್ಲ ಸಾರ್ವಜನಿಕ ಭಕ್ತಾದಿಗಳಿಗೂ ಸಹ ಒಳ್ಳೆಯದಾಗಲಿ ಅಂತ ಇಲಾಖೆಯ ಪರವಾಗಿ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರವಾಗಿಯೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಕಡಬ.